ಭಾನುವಾರ ಸಿಎಂ ಸರ್ವಪಕ್ಷ ಸಭೆ ಕರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೆಹಲಿಯ ಎಸಿಯಲ್ಲಿ ಕುಳಿತು ನಿರ್ಧಾರ ಮಾಡೋದಲ್ಲ, ಎರಡೂ ರಾಜ್ಯಗಳ ಡ್ಯಾಂ ಸ್ಥಿತಿಗತಿಯನ್ನ ಪರಿಶೀಲನೆ ಮಾಡಬೇಕಿತ್ತು. ತಮಿಳುನಾಡು ಯಾವುದಕ್ಕೆ ನೀರನ್ನು ಕೇಳ್ತಾ ಇದೆ, ಬೆಳೆಗೋ ಅಥವಾ ಕುಡಿಯುವ ನೀರಿಗೋ ಅಂತ ಹೇಳಿ ತಿಳಿದುಕೊಳ್ಳಬೇಕು. ಸರ್ವಪಕ್ಷ ಸಭೆಯಲ್ಲಿ ಈ ಎಲ್ಲ ವಿಚಾರವನ್ನ ಚರ್ಚೆ ಮಾಡ್ತೇವೆ. ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲೋ ಎಸಿಯಲ್ಲಿ ಕುಳಿತುಕೊಂಡು ನೀವು ಈ ನಿರ್ಧಾರವನ್ನ ತೆಗೆದುಕೊಳ್ಳಬಾರದು. ತಮಿಳುನಾಡು ಯಾತಕ್ಕೆ ನೀರು ಕೇಳ್ತಾ ಇದೆ, ಕುಡಿಯೋದಕ್ಕೆ ನೀರಿದೆ ಅಂತ ಹೇಳ್ತಾರೆ. ಕೃಷಿ ಚಟುವಟಿಕೆಗಳಿಗೆ ನೀರನ್ನ ಸಂಗ್ರಹ ಮಾಡೋದಕ್ಕೆ ಕೇಳ್ತಾ ಇದೆ. ಹೌದಾ? ಅದನ್ನು ಮೊದಲು ಪರಿಶೀಲನೆ ಮಾಡಿ. ಸಿಎಂ ಈಗ ಭಾನುವಾರ ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ. ಹಾಗಾಗಿ ಆ ಸಭೆಗೆ ಸ್ವಲ್ಪ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಸರ್ವಪಕ್ಷ ಸಭೆ ಮಾಡ್ತಾರೋ, ಓಕೆ, ಯಾವತ್ತಾದ್ರೂ ರೈತರನ್ನ ಕುಳಿಸ್ಕೊಂಡು ಯಾವತ್ತಾದ್ರೂ ಮಾತನಾಡಿದ್ದಾರ? ರೈತರ ಸಮಸ್ಯೆ ಏನು, ಬರಗಾಲ, ವಿಪರೀತ ಬರಗಾಲ ಬಂದಿದ್ದಲ್ಲ, ಬರಗಾಲ ಆದಂತಹ ಸಂದರ್ಭದಲ್ಲಿ ಏನಾದ್ರೂ ಮಾತನಾಡಿದ್ರ? ಈಗ ಪಕ್ಷದವರನ್ನ ಕೂರಿಸ್ಕೊಂಡು ಸಭೆಯನ್ನ ಮಾಡ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಒಂದು ಕಡೆ ವಾದಗಳು ಸಹ ಆಗ್ತಾ ಇದೆ. ಹಾಗಾಗಿ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ಈ ಎಲ್ಲಾ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ. ತಮಿಳುನಾಡು ಯಾತಕ್ಕೆ ನೀರು ಕೇಳ್ತಾ ಇದೆ, ಬೆಳಕು ಕೇಳ್ತಾ ಇದೆಯಾ, ಕುಡಿಯುವ ನೀರಿಗ ಅಂತ ಹೇಳಿ ಮೊದಲು ತಿಳಿದುಕೊಳ್ಬೇಕು. ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಜೆಡಿಎಸ್ನವರು. ರಾಜ್ಯಾದ್ಯಂತ ಪ್ರತಿಭಟನೆ ಒಂದು ಕಡೆ ಜೋರಾಗ್ತಾ ಇದೆ. ಹಾಗಾಗಿ ಒಂದು ಕಡೆ ರಾಜ್ಯ ಸರ್ಕಾರ ಎಲ್ಲೊಂದು ಕಡೆ ನಿರ್ಲಕ್ಷ್ಯವನ್ನು ತೋರ್ತಾ ಇದೆಯಾ, ಇದೊಂದು ಪ್ರಶ್ನೆ ಉಲ್ಬಣ ಆಗ್ತಾ ಇದೆ. ಸರ್ಕಾರ ರೈತ ವಿರೋಧಿ ಸರ್ಕಾರನ ಅಂಥೇಳಿ ಪ್ರಶ್ನೆಯನ್ನ ಮಾಡ್ತಾ ಇದೆ. ಯಾವುದನ್ನ ಪರಿಶೀಲನೆ ಮಾಡದೆ ಹೆಂಗೆ ನಿರ್ಧಾರವನ್ನ ಕೈಗೊಂಡ್ರು? ಎಲ್ಲೋ ಒಂದು ಕಡೆ ಸರ್ಕಾರ ವಾದವನ್ನ ಮಂಡಿಸೋದ್ರಲ್ಲಿ ವಿಫಲ ಆಯ್ತಾ? ಎಲ್ಲಿ ವಿಫಲ ಆಯಿತು, ಎಲ್ಲಿ ಫೇಲ್ಯೂರ್ ಆಯಿತು? ಸರಿಯಾದ ರೀತಿಯಲ್ಲಿ ವಾದವನ್ನ ಮಂಡಿಸ್ಲಿಲ್ವಾ? ಇದೊಂದು ಪ್ರಶ್ನೆ ಉಲ್ಬಣ ಆಗ್ತಾ ಇದೆ. ಹಾಗಾಗಿ ಏನು ಭಾನುವಾರ ಸಿಎಂ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ, ಅದೊಂದು ವಿಚಾರದ ಬಗ್ಗೆ ಈಗ ಮಾತುಗಳು ಕೇಳಿ ಬರ್ತಾ ಇದೆ. ಎರಡೂ ರಾಜ್ಯಗಳ ಡ್ಯಾಮ್ ಸ್ಥಿತಿಗತಿ ಏನು ಅಂತ ಹೇಳಿ ಪರಿಶೀಲನೆ ಮಾಡಬೇಕಿತ್ತು. ತಮಿಳುನಾಡು ಯಾವುದಕ್ಕೆ ನೀರು ಕೇಳ್ತಾ ಇದೆ, ಬೆಳೆ ಕೇಳ್ತಾ ಇದೆಯಾ, ಕುಡಿಯುವ ನೀರಿಗೆ ಕೇಳ್ತಾ ಇದೆಯಾ, ಅದನ್ನು ಮೊದಲು ತಿಳ್ಕೊಳ್ಬೇಕು. ಈಗ ನಮ್ಮಲ್ಲಿ ಮಳೆಗಾಲದ ಲೆಕ್ಕಾಚಾರ ಹೆಂಗಿದೆ ಅಂತ ಹೇಳಿದ್ರೆ, ಈಗ ಜೂನ್ನಿಂದ ಆರಂಭವಾದರೆ ಸೆಪ್ಟೆಂಬರ್ನಲ್ಲಿ ಕೊನೆಗೊಳ್ಳುತ್ತೆ. ಇದನ್ನ ನೈಋತ್ಯ ಮಾನ್ಸೂನ್ ಮಳೆ ಅಂತ ಕರೀತಾರೆ. ಈ ಜೂನ್ ಮತ್ತು ಜುಲೈ 2 ತಿಂಗಳಲ್ಲಿ ವಿಪರೀತ ಮಳೆ ಆಗಬೇಕು. ಆ 2 ತಿಂಗಳಲ್ಲೂ ವಿಪರೀತ ಮಳೆ ಆಗಲೇ ಇಲ್ಲ. ಸಾಧಾರಣ ಮಳೆ, ಅತಿ ಸಾಧಾರಣ ಮಳೆ ಆಗಿಬಿಟ್ಟಿದೆ. ಹಾಗಾಗಿ ಬರಗಾಲ ಬಂದಿದೆ. ಈಗ ನಮಗೆ ನೀರಿಗೆ ಹಾಹಾಕಾರ ಉಂಟಾಗ್ತಾ ಇದೆ. ಈಗ ತಮಿಳುನಾಡಿನ ಸ್ಥಿತಿ ಏನಂತ ಹೇಳಿದ್ರೆ, ಇಲ್ಲಿ ನಮ್ಮಲ್ಲಿ ನೈಋತ್ಯ ಮಾನ್ಸೂನ್ ಮಳೆ ಆದರೆ ಅಲ್ಲಿ ಸ್ಟಾರ್ಟ್ ಆಗೋದು ಈಶಾನ್ಯ ಮಾನ್ಸೂನ್ ಮಳೆ. ಅಂದರೆ ಅವರಿಗೆ ಸೆಪ್ಟೆಂಬರ್ ಅಂತ್ಯದಲ್ಲಿ ಮಳೆ ಶುರುವಾಗುತ್ತೆ. ಈಗ ನಮ್ಮಲ್ಲಿ ಜೂನ್ ಜುಲೈಲಿ ಮಳೆ ಆಗಲಿಲ್ಲ. ಈಗ ವಿಪರೀತವಾಗಿ ನೀರಿಗಾಗಿ ಬೇಡಿಕೆ ಕೇಳಬರ್ತಾ ಇದೆ. ಅಲ್ಲಿ ಇನ್ನೇನು ಮಳೆ ಸ್ಟಾರ್ಟ್ ಆಗಬೇಕು. ಅವರಿಗೆ ನೀರಿಗೆ ಅಷ್ಟೊಂದು ಹಾಹಾಕಾರ ಉಂಟಾಗೋದಿಲ್ಲ. ಕುಡಿಯೋದಕ್ಕೆ ನೀರಿದೆ, ಸಮುದ್ರಕ್ಕೆ ಚೆಲ್ತಾ ಇದ್ದಾರೆ, ಕೃಷಿಗೋಸ್ಕರ ಯೂಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕರ್ನಾಟಕದಿಂದ ನೀರನ್ನು ಕೇಳ್ತಾ ಇದ್ರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಅಲ್ಲಿಗೆ ನೀರಿನ ಸಮಸ್ಯೆ ಇಲ್ಲ, ಬೇಕು ಅಂತ ಮಾಡ್ತಾ ಇದ್ದಾರಾ? CWRC ಜೊತೆಗೆ CWME ಆದೇಶವನ್ನ ಹಿಂಪಡಿಬೇಕು ಅಂತಲೂ ಒಂದು ಕಡೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರನ್ನ ಕೊಡಬಾರದು. ಎಲ್ಲರ ಬೇಡಿಕೆ ಸಹ ಅದೇ ಆಗಿಬಿಟ್ಟಿದೆ. ನಿನ್ನೆ ಸಹ ಸಾಕಷ್ಟು ಬೆಳವಣಿಗೆಗಳು ಆಯಿತು. 15 ದಿನಗಳ ಕಾಲ ನಿತ್ಯ 3500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲು ಜೂನ್ 28ರಂದು ಸೂಚಿಸಿದಂತಹ CWRC. ಇದರ ವಿರುದ್ಧ ಕರ್ನಾಟಕ ಸರ್ಕಾರ ಮೇಲ್ಮನವಿ ವಿಚಾರಣೆ ನಡೆಸಿದಂಥ ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ. ಇದೆಲ್ಲ ನಿನ್ನೆ ಆದಂಥ ಘಟನೆಗಳ ವಿವರಣೆ. ಎಲ್ನಿನೋದಿಂದ ತೀವ್ರ ಬರಗಾಲ ಇದೆ. ಡ್ಯಾಂಗಳಲ್ಲಿ 30 ವರ್ಷಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಈಗ ನೀರಿದೆ ಅಂತ ಹೇಳಿ ಕರ್ನಾಟಕ ವಾದವನ್ನ ಮಂಡನೆ ಮಾಡಿತ್ತು. ತಮಿಳುನಾಡಿಗೆ ಹಿಂಗಾರು ಮಳೆಯ ಅವಕಾಶ ಇದೆ. ಈ ಹಿಂದೆ ಅವರಿಗೆ ಸಾಕಷ್ಟು ನೀರನ್ನ ಬಿಟ್ಟಿದ್ದೇವೆ ಅಂತ ಹೇಳಿ ವಾದವನ್ನ ಮಂಡನೆ ಮಾಡಿದ್ರು. 3500 ಕ್ಯೂಸೆಕ್ ಬಿಡುಗಡೆಗೆ ಆದೇಶ ಇದ್ರೂ ಸಹ ನೀರು ಬಿಳಿಗುಂಡ್ಲು ತಲುಪಲು 7000 ಕ್ಯೂಸೆಕ್ ಅನ್ನ ಬಿಡಬೇಕು. ಕರ್ನಾಟಕ ವಾದವನ್ನ ಮಂಡನೆ ಮಾಡಿತ್ತು. CWRC ಆದೇಶಕ್ಕೆ 15 ದಿನ ತಡೆಯನ್ನ ನೀಡಲು ಕರ್ನಾಟಕ ಸರ್ಕಾರ ವಾದವನ್ನು ಮಾಡ್ತು. ಹೆಚ್ಚು ನೀರಿಗೆ ಬೇಡಿಕೆಯನ್ನ ಇಟ್ಟಿದೆ ತಮಿಳುನಾಡು. ಅದು ಯಾವುದಕ್ಕೆ ಬೇಡಿಕೆಯನ್ನ ಇಟ್ಟಿದೆ? ಇಲ್ಲಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲ. ಯಥೇಚ್ಛವಾಗಿ ನೀರಿದ್ದಾಗ ತಮಿಳುನಾಡಿಗೆ ನೀರು ಕೊಟ್ಟಂತ ಉದಾಹರಣೆಗಳು ಸಾಕಷ್ಟಿದೆ. ಆದರೆ ಈಗ ನಮ್ಮಲ್ಲಿ ಎಲ್ಲ ಬತ್ತಿ ಹೋಗ್ತಾ ಇದೆ. ಜಾನುವಾರುಗಳು ಸಾಯ್ತಾ ಇದ್ದಾರೆ.
ಕುಡಿಯೋದಕ್ಕೆ ನೀರಿಲ್ಲ ಅಂದಮೇಲೆ ನೀವು ಕೃಷಿ ಚಟುವಟಿಕೆಗಳಿಗೆ ಬಳಕೆ ಮಾಡ್ಕೊಳ್ತಾ ಇದ್ದೀರಾ. ಇನ್ನೇನು ನಿಮ್ಮಲ್ಲಿ ಮಳೆ ಪ್ರಾರಂಭ ಆಗುತ್ತೆ, ಅದು ಸೆಪ್ಟೆಂಬರ್ ಅಂತ್ಯದಲ್ಲಿ ಈಶಾನ್ಯ ಮಾನ್ಸೂನ್ ಮಳೆ ಪ್ರಾರಂಭ ಆಗುತ್ತೆ. ಹಾಗಾಗಿ ನಿಮಗೆ ಪ್ರಾಬ್ಲಮ್ ಇಲ್ಲ. ನಮ್ಮಲ್ಲಿ ಬೇಸಿಕ್ ಕುಡಿಯೋದಕ್ಕೆ ಸಹ ನೀರಿಲ್ಲ, ಹೆಂಗೆ ನೀರು ಕೊಡಬೇಕು ಅಂತ ಹೇಳಿ ಒಂದು ಕಡೆ ವಾದವನ್ನ ಮಂಡನೆ ಮಾಡಿದ್ರು.